ನಾನು ನಿಮಗೆ ಕಳೆದ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನೋಡಿ, ನಮ್ಮ ಕೆದವರು ಯಾವುದೇ ಒಬ್ಬ ಸ್ಟೂಡೆಂಟ್ಸು ಕೂಡ ಮೋಸ ಮಾಡಲ್ಲ. ಓಕೆ, ಕೆದವರು ಸ್ವಲ್ಪ ಪ್ರೊಸೆಸ್ನ ಸ್ವಲ್ಪ ಲೇಟ್ ಮಾಡ್ತಾರೆ ಹೊರತು ಕೂಡ ಒಂದೇ ಒಂದು ಸ್ಟೂಡೆಂಟ್ಸ್ ಕೂಡ ಮೋಸ ಆಗಲ್ಲ ಅಂತಂದು. ಓಕೆ, ಕೊನೆಗೂ ಕೂಡ ಕಡೆಯಿಂದ ಒಂದು ಕ್ಲಾರಿಫಿಕೇಷನ್ ಅನ್ನೋದು ಸಿಕ್ತು. ನಿಮಗೆ ಮಧ್ಯಾಹ್ನ ಒಂದು ವಿಡಿಯೋದಲ್ಲಿ ಹೇಳಿದೆ. ಓಕೆ, ಈ ಒಂದು ವಿಡಿಯೋದಲ್ಲಿ ಎರಡನ್ನ ಡಿಸ್ಕಸ್ ಮಾಡ್ತೀನಿ. ಒಂದೇನಪ್ಪ ಅಂತಂದರೆ, ಇವಾಗ ಮತ್ತೆ ನಿಮಗೆ ಕೆಲವೊಂದಿಷ್ಟು ಹುಡುಗರಿಗೆ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಹೇಳಿದರೆ, ಮಾರ್ಕ್ಸ್ ಎಂಟ್ರಿ ಜೊತೆಗೆ ಕೆಲವೊಂದಿಷ್ಟು ನೋಂದಣಿ ಸಂಖ್ಯೆ ಅಂತ ಏನು ಕರಿತೀವಿ, ರಿಜಿಸ್ಟರ್ ನಂಬರ್, ಅದನ್ನು ಕೂಡ ಅಪ್ಲೋಡ್ ಮಾಡೋಕ್ಕೆ ಅದನ್ನು ಕೂಡ ಎಂಟ್ರಿ ಮಾಡೋಕ್ಕೆ ಹೇಳಿದ್ದಾರೆ. ಅದಾದ ತಕ್ಷಣ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ರ್ಯಾಂಕ್ ಅನಾಲಿಸಿಸ್ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಓಕೆ, ಇವಾಗ ಕಡೆಯಿಂದ ಒಂದು ಕ್ಲಾರಿಫಿಕೇಷನ್ ಒಂದು ಸಿಕ್ಕೈತೆ. ಏನಂತಂದರೆ, ಇವತ್ತು ಬಂದಿರತಕ್ಕಂಥ ಒಂದು ಅಪ್ಡೇಟಲ್ಲಿ ಎರಡು ನೀವು ಗಮನಿಸಬೇಕು. ಮೊದಲು ದೊಡ್ಡ ಒಂದು ಅಪ್ಡೇಟ್ ಅಂತಂದರೆ KCET ರಿಸಲ್ಟ್ ಬಂದಿರೋದು ಇವತ್ತು. ಓಕೆ, ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ನೋಡ್ಕೊಂಡಿದ್ದೀರಾ. ಇನ್ನು ಕೇಸ್ ನೋಡ್ಕೊಂಡಿಲ್ಲ ಅಂತಂದರೆ ಜಸ್ಟ್ ಇದೇ ಒಂದು ವೆಬ್ಸೈಟ್ಲಿ ಹೋಗ್ಬಿಟ್ಟು UGC ರೂಲ್ಸ್ ನೋಟಿಫೈ ಫಲಿತಾಂಶ ಪ್ರಕಟಣೆ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಓಪನ್ ಮಾಡ್ಕೊಂಡ್ರೆ ನಿಮ್ಮ ಲಿಂಕ್ ಆರಾಮ್ಸೆ ಬರ್ತದೆ. ಓಕೆ, ನೆಕ್ಸ್ಟ್ ಎರಡನೇದು ಏನಿದೆ ನೋಡಿ, ಪರೀಕ್ಷೆ ಅಂದರೆ ಯಾರ್ದೆಲ್ಲ ರಿಸಲ್ಟ್ ಬಂದಿಲ್ಲ ಅಂತ ಒಂದು ಸ್ಟೂಡೆಂಟ್ಸ್, ಎಷ್ಟೊಂದು ಹುಡುಗರಿಗೆ ಬ್ಲ್ಯಾಂಕ್ ಬರೋದಾಗಿರ್ಬೋದು, ಅದಕ್ಕೆ ಒಂದಿಷ್ಟು ಹುಡುಗರಿಗೆ ಕ್ವಾಲಿಫೈಡ್ ನಾಟ್ ಈ ರೀತಿ ಏನೋ ಬರ್ತಾಯಿದೆ, ಒಟ್ಟು ಸಮಥಿಂಗ್ ಅಂತಂದರೆ ರಿಸಲ್ಟ್ ಶೋ ಆಗ್ತಿಲ್ಲ. ಸೊ ಅಂಥ ಒಂದು ಸ್ಟೂಡೆಂಟ್ಸ್ಗೆ ಕೆದವರು ಸಪ್ರೇಟಾಗಿ ಹೇಳಿದ್ರೆ ಏನಂತಂದರೆ, ನೋಡಿರಿ 24/5/2025 CET 2025 ಫಲಿತಾಂಶ ಪ್ರಕಟಿಸಿದ್ದು ಕೆಲವು ಅಭ್ಯರ್ಥಿಗಳು ಹಿಂದಿನ ವರ್ಷದಲ್ಲಿ 2ನೇ PU ಅಥವಾ 2nd PU ಅಥವಾ 12ನೇ ತರಗತಿಯಲ್ಲಿ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿದ್ದು, ಆದರೆ ಫಲಿತಾಂಶ ಪ್ರಕಟವಾಗಿಲ್ಲ ಎಂದು ಮನವಿಗಳನ್ನು ಸಲ್ಲಿಸಿರ್ತಾರೆ. ಅಂದರೆ ಎಷ್ಟೋ ಸ್ಟೂಡೆಂಟ್ಸ್ ಇವತ್ತು ಏನಂತ ಇದೆ ಅಂತಂದರೆ, ಈಗ ಡ್ರಾಪರ್ಸ್ ಅಂತಲೇ ಹೇಳ್ಬೋದು ನಾವು. ಮೇ ಬಿ ಆಲ್ಮೋಸ್ಟ್ ಅವ್ರದ್ದು ಮತ್ತು ಈ ಸರ್ತಿನೂ ಕೂಡ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಏನಪ್ಪ ಇದೆ ಅಂತಂದರೆ, ಎಷ್ಟೋ ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ಅಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಇದಾಗಿಲ್ಲ, ಮೀನ್ಸ್ ಏನಂತಂದರೆ ರಿಸಲ್ಟ್ ಶೋ ಆಗ್ತಿಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಅವರು, ಈ ವರ್ಷದ CET 2025 ಫಲಿತಾಂಶ ಪ್ರಕಟಿಸುವ ಮೊದಲು 2nd PU ಏನಿದೆ ಅದರದ ಅಂಕಗಳನ್ನು ಆಯಾ ಮಂಡಳಿಗಳಿಂದ ಪಡೆಯಲಾಗಿತ್ತು. ಅಂದರೆ ಅವ್ರು ಹೇಳಿದ್ರು, ಕೆದವ್ರನ್ನ ಏನು ಮಾಡ್ತೀವಿ ನಿಮ್ಮಂದರೆ, ನಿಮ್ಮ ಒಂದು ಮಾರ್ಕ್ಸ್ನ ಏನು ಮಾಡ್ತೀವಿ ಡೈರೆಕ್ಟಾಗಿ ನಾವು ಆಯಾ ಮಂಡಳಿ ಅಂತ ಏನು ಕರಿತೀವಿ ಅಲ್ಲಿದ್ದನ್ನು ತೊಗೊತೀವಿ ಅಂತ ಹೇಳಿದ್ರು. ಬಟ್ ಇವಾಗ ಏನಪ್ಪ ಆಗ್ತಿದೆ ಅಂತಂದರೆ, ಮತ್ತು ಅಭ್ಯರ್ಥಿಗಳು ಸರಿಯಾದ ನೋಂದಣಿ ಸಂಖ್ಯೆಯನ್ನು ನಮೂದಿಸುವುದು ಕಡ್ಡಾಯ ಎಂದು ಸೂಚಿಸಲಾಗಿತ್ತು. ಅವ್ರು ಕೆದವ್ರು ಹೇಳಿದ್ರು, ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಿ ಅಂತಲೂ ಕೂಡ ಹೇಳಿದರು. ಸೊ ಆದರೂ ಕೂಡ ಕೆಲವೊಂದಿಷ್ಟು ಏನೋ ಮಿಸ್ಟೇಕ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ವರ್ಷನೂ ಕೂಡ ಆಗುತ್ತೆ. ಸೊ ಹಂಗಾಗಿ ನೋಂದಣಿ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸದ ಕಾರಣದಿಂದಾಗಿ CET 2025 ಫಲಿತಾಂಶ ಪ್ರಕಟವಾಗದೇ ಇರುವ ಅಭ್ಯರ್ಥಿಗಳಿಗೆ ಅಂಕಗಳನ್ನು ದಾಖಲಿಸುವ ಅವಕಾಶ ನೀಡುವ ಸಲುವಾಗಿ, ಓಕೆ, ಯಾರ್ದೆಲ್ಲ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಇದೆ ನಾನು, ಯಾರೆಲ್ಲ ಈಗ ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟರ್ ನಂಬರು ಮತ್ತು ಮಾರ್ಕ್ಸ್ ಎಂಟ್ರಿ ಮಾಡದೇ ಇರೋರಿಗೆ ಕೆಲವೊಂದು ಸ್ಟೂಡೆಂಟ್ಸ್ಗೆ 26/5/2025 ಆನ್ಲೈನ್ ಲಿಂಕನ್ನು ತೆರೆಯಲಾಗ್ತದೆ. ಈ ನೋಡಿ, ನೀವು ಆಫ್ಲೈನ್ ಹೋಗುವಂಥ ಅವಶ್ಯಕ ಇಲ್ಲ, ಆನ್ಲೈನಲ್ಲೇ ಒಂದು ಲಿಂಕ್ನ ಕೊಡ್ತಾರೆ ಕೆದವರು, ಯಾವುದು 26ನೇ ತಾರೀಕು ಕೊಡ್ತಾರೆ. ಸೊ ನೀವು ಅವಾಗಲೇ ಮಾಡೋದು, ಸದರ್ ಲಿಂಕ್ನಲ್ಲಿ ಅಭ್ಯರ್ಥಿಗಳು 2nd PUC ಅಂಕಗಳನ್ನು ಮತ್ತು ನೋಂದಣಿ ಸಂಖ್ಯೆಯನ್ನು ದಾಖಲಿಸಬೇಕು ಮತ್ತು ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಬೇಕು. ಓಕೆ, ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ಅಷ್ಟೇ ಎಂಟ್ರಿ ಮಾಡೋದಲ್ಲ, ಮಾರ್ಕ್ಸ್ ಕಾರ್ಡ್ ಕೂಡ ಏನು ಮಾಡಬೇಕು, ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಅಭ್ಯರ್ಥಿಗಳು ದಾಖಲಿಸುವ ಅಂಕಗಳನ್ನು ಆಯಾ ಪರೀಕ್ಷಾ ಮಂಡಳಿಯಿಂದ ಪರಿಶೀಲಿಸಿ ದೃಢೀಕರಿಸಿದ ನಂತರವೇ ಸ್ಪಾಟ್ ರ್ಯಾಂಕನ್ನು ದಿನಾಂಕ 29/5/2025 ನೀಡಲು ಕ್ರಮ ವಹಿಸಲಾಗುವುದು. ಅಂದರೆ ಮೀನ್ಸ್ ಅರ್ಥ ಮಾಡ್ಕೋರಿ, ನೀವು 26ನೇ ತಾರೀಕಿಂದ ಯಾರೆಲ್ಲ ಈಗ ರಿಜಿಸ್ಟರ್ ನಂಬರು ಮತ್ತು ಮಾರ್ಕ್ಸ್ ಕಾರ್ಡ್ ಎಂಟ್ರಿ ಮಾಡ್ತಿರೋ, ಸ್ವಲ್ಪ ದಿನ 1-2-3 ದಿನ ಟೈಮ್ ಕೊಟ್ಟಾದ ತಕ್ಷಣ 29ನೇ ತಾರೀಕು ಒಂದು ಮಂತ್, ಇವತ್ತು ಯಾವ ರೀತಿ ನೋಡಿ UGC ಫಲಿತಾಂಶ ಪ್ರಕಟಣೆ ಅಂತ ಒಂದು ಲಿಂಕ್ ಕೊಟ್ಟಿದ್ರು. ಸೊ 29ನೇ ತಾರೀಕು ಕೂಡ ಒಂದು ಸ್ಪಾಟ್ ರ್ಯಾಂಕ್ ಲಿಸ್ಟ್ ಅಂತ ಕೊಡ್ತಾರೆ. ಅಲ್ಲಿ ನೀವು ಕೂಡ KCET ಇನ್ನೊಂದು ಟೈಮ್ ಯಾರೆಲ್ಲ ಈ ರಿಸಲ್ಟ್ ಶೋ ಅಂದರೆ ಬಂದಿಲ್ಲ ನೋಡಿ ಅವತ್ತು ಚೆಕ್ಔಟ್ ಮಾಡ್ಕೋಬೇಕು. ಯಾವ ರೀತಿ ಅಂತಂದರೆ, ಯಾರೆಲ್ಲ 26ನೇ ತಾರೀಕಿಂದ ಈಗ ಮಾರ್ಕ್ಸ್ ಕಾರ್ಡ್ ಎಂಟ್ರಿ ಮಾಡ್ತಿರೋ, ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡ್ತಿರೋ, ಯಾರ್ದೆಲ್ಲ ಬಂದಿಲ್ಲ ಇವತ್ತು, ಸೊ ಅಂಥ ಒಂದು ಸ್ಟೂಡೆಂಟ್ಸ್ ಮಾತ್ರ. ಓಕೆ, ಈಗ ಯಾರೇ ಬಂದವ್ರು ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸ್ಪಾಟ್ ರ್ಯಾಂಕ್ ಪಡೆಯಲು ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಬರೋಲ್ಲ ಅವಶ್ಯಕತೆ ಇಲ್ಲ. ಅಂದರೆ ನೀವು ಸ್ಪಾಟ್ ರ್ಯಾಂಕ್ ಮತ್ತು ಅಲ್ಲಿ ಕೇದ ಹೋದ್ರೆ ಕೊಡ್ತಾರೆ ಅಂತೇನಿಲ್ಲ, ಆನ್ಲೈನೇ ಬರ್ತದೆ, ಎಲ್ಲನೂ ಕೂಡ ಆನ್ಲೈನ್ ನಡೆಸ್ತಿದ್ದಾರೆ ಕೆದವರು. ಆ್ಯಂಡ್ ಈ ವರ್ಷ ಮಾತ್ರ ನನಗೆ ಒಂದು ಖುಷಿ ಅಂತ ಬಂದರೆ, KCET ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕೂ ಕೂಡ ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂತಂದರೆ ಕೆದವರು ಎಷ್ಟು ಒಂದು ದೃಢವಾಗಿದ್ದಾರೆ ಅಂತ ನಮಗಿಲ್ಲೇ ಅರ್ಥ ಆಗ್ತಿದೆ. ಅಂತಂದರೆ ಯಾವುದೇ ರೀತಿ ಗೊಂದಲ ಬೇಡ ಸ್ಟೂಡೆಂಟ್ಸ್ಗೆ, ಎಲ್ಲನೂ ಕೂಡ ಕ್ಲಾರಿಫೈ ಮಾಡ್ಕೊತ ಹೋಗೋಣ, ಕರೆಕ್ಟ್ ಎಲ್ಲನೂ ಕೂಡ ಮಾಡ್ತಾ ಹೋಗೋಣ ಅಂತಲೇ ನಿರ್ಧಾರ ಆಗಿದೆ. ಈ ವರ್ಷ ಮಾತ್ರ ನಿಮ್ದು ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಸರಿ, ಇದೊಂದು ಖುಷಿ ವಿಚಾರ. ಯಾಕಂದರೆ ಇಷ್ಟು ಕ್ಲಾರಿಫಿಕೇಷನ್ ಕೊಟ್ಬಿಟ್ರೆ ಹುಡುಗರಿಗೆ ಸಮಸ್ಯೆ ಇಲ್ಲ, ಆರಾಮ್ಸೆಗೆ. ಆ್ಯಕ್ಚುಲಿ 2 ಗಂಟೆ, ಈಗಾಗಲೇ 3 ಗಂಟೆ ಆಯ್ತು ಇದು ಬಂದುಬಿಟ್ಟು, ಬಟ್ ನಾನೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಲೇಟ್ ಆದರೂ ಚಿಂತೆ, ಒಟ್ಟು ಹುಡುಗರಿಗೆ ನಮಗೇನಪ್ಪ ಅಪ್ಡೇಟ್ ಹೋಗಬೇಕು. ನೆಕ್ಸ್ಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ನಿಮ್ಗೆ ಅರ್ಥ ಮಾಡ್ಕೋಬೇಕು, 29ನೇ ತಾರೀಕು ಅಂತ ರಿಸಲ್ಟೇ ಬರ್ತೀನಿ. ಓಕೆ, 29ಕ್ಕೆ ರಿಸಲ್ಟ್ ಬಂದರೂ ಕೂಡ ಸ್ಟಾರ್ಟ್ ಆಗಿಬಿಡುತ್ತಾ, 30ಕ್ಕೆ ಅಥವಾ 1ನೇ ತಾರೀಕು ಆಗಲ್ಲ. ಯಾಕಂತಂದರೆ ಇನ್ನೂ ಕೂಡ ನೀಟ್ ರಿಸಲ್ಟ್ ಬರಬೇಕು. ಸೊ ಹಂಗಾಗಿ ನೆಕ್ಸ್ಟ್ ಮಂತು 15 ಆನ್ವರ್ಡ್ಸ್, 15 ಕೂಡ ಇನ್ನೂ ಲೇಟ್ ಆಗುತ್ತೆ. ಅಲ್ಲಿವರೆಗಂತೂ ಖಾಲಿ ಕುಂದ್ರಲ್ಲ. ನಿಮಗೆ ಕೆಲವೊಂದಿಷ್ಟು ಕೆದವರು ಅದನ್ನು ಇದನ್ನು ಹೇಳ್ತಾ ಇರ್ತಾರೆ, ಅದನ್ನು ಮಾಡಲೇಬೇಕಾಗ್ತದೆ. ಓಕೆ, ನೋಡಿ, ಎಷ್ಟೋ ಹುಡುಗರು ಮಾಡದೇ ಇರೋ ಕಾರಣ ಈ ರೀತಿ ರಿಸಲ್ಟ್ ಬರದೇ ಇರೋಂಗಾಗುತ್ತೆ. ಸೊ ಆದರೂ ಕೂಡ ಕೆದವ್ರು ಇನ್ನೊಂದು ಚಾನ್ಸ್ ಕೊಡ್ತಾರೆ. ಯಾಕಂದರೆ ಕೆದವ್ರು ಹೇಳಿದೆ, ನಾನು ಒಂದೊಂದು ಸ್ಟೂಡೆಂಟ್ಸು ಕೂಡ ಮೋಸ ಮಾಡಲ್ಲ, ಅದೊಂದು ತಲೆಯಲ್ಲಿ ಇಟ್ಕೋಬೇಕು. ಓಕೆ, ಇನ್ ಕೇಸ್ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಲಾಸ್ಟ್ ಸೊಲ್ಯೂಷನ್ KA ಆಫೀಸ್ಗೆ ವಿಸಿಟ್ ಕೊಟ್ಟರೆ ಅಲ್ಲಿ ನಿಮ್ಗೆ ಸಾಲ್ವ್ ಆಗೇ ಆಗುತ್ತೆ. ಓಕೆ,
ಸರಿ, ಸದ್ಯಕ್ಕಿರುವಂಥ ಕೌನ್ಸಿಲಿಂಗ್ ಇನ್ನೂ ಕೂಡ ಲೇಟ್ ಆಗೋ ಭಾಳ ಪ್ರೊಸೆಸ್ಸು, ಇನ್ನೂ ಟೈಮ್ ಇದೆ ನಿಮಗೆ. ಇನ್ಮೇಲೆ ನಿಮ್ಗೆ ಅನಾಲಿಸಿಸ್ ಸ್ಟಾರ್ಟ್ ಮಾಡ್ತೇನೆ ನಿಮಗೆ. ಈಗ ರ್ಯಾಂಕ್ ಅನಾಲಿಸಿಸ್ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅಥವಾ ಬೆಳಗ್ಗೆ ಆದರೂ ಹೇಳ್ತೀನಿ. ಅಲ್ಲಿ ಹೋಗಿ ಚಾನಲ್ ನೋಡ್ತಾರೆ. ಆ್ಯಂಡ್ ಮೋರ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ, ಬಾಯ್.